ನಿಮ್ ಬೆಳೆ 8 ದಿನದಾಗ ಚೇಂಜ್ ಆಗ್ತದೆ. ತಪ್ಪಿಗೆ ಮಾಡಿ ಇರ್ಲಿಕ್ಕೆ ನೀರು ಹಾಕ್ತಿದ್ರಂದ್ರೆ ಅದ್ರ ಸಣ್ಣಾಗ ಒಂದು ಪೈಪ್ ಹಚ್ಚಿ ಬಿಟ್ಬಿಡಿ. ನೋಡ್ರಿ, ಒಂದು ದುಡ್ಡಿಂದ ಗೊಬ್ಬರ ತರುವ ಅವಶ್ಯಕತೆ ಇಲ್ಲ, ಒಂದು ದುಡ್ಡಿನ ತರುವ ಅವಶ್ಯಕತೆ ಇಲ್ಲ. ರೈತರು ಮನಸ್ಸು ಮಾಡ್ಬೇಕಷ್ಟೇ. ನಮ್ಮ ಮನ್ಯಾಗ ಏನ್ ಬೇಕಾದದ್ದೆಲ್ಲ ಇರ್ತದೆ. ಈ ಕಾಂಗ್ರೆಸ್ ಕಸ ಐತಲ್ಲ, ಆ ಕಾಂಗ್ರೆಸ್ ಕಸ ಮತ್ತು ಈ ಕಸ ಇವೆರಡನ್ನು ಕೂಡಿಸಿ ನೆನೆಯಾಕ್ರಿ. ನೆನೆಯಾಕಿ ಮತ್ತ ಅವು ಎರಡೂ ಕೂಡ ಧರ್ಮ ಹೇಳ್ತೇನೆ. ಇದೇನ್ ನೀ ಯಾಕೆ ಕಸ ಅಂತೀಗ? ಮಂಗ್ಯಾನ್ ಕಸ ಎಲ್ಲಿರ್ತದೆ? ಕಾಂಗ್ರೆಸ್ ಇರಂಗಿಲ್ಲ, ಕಾಂಗ್ರೆಸ್ ಇದ್ದಲ್ಲಿ ಮಂಗ್ಯಾನ್ ಕಸ ಇರಂಗಿಲ್ಲ. ನಮ್ ಶೆಟ್ರ್ ಇದ್ದಲ್ಲಿ ಮಾಲ್ತೇಶ್ ಇರಂಗಿಲ್ಲ, ಮಾಲ್ತೇಶ್ ಇದ್ದಲ್ಲಿ ಶೆಟ್ರ್ ಇರಂಗಿಲ್ಲ. ಅಂದ್ರ ನೀವು ಹೇಳ ಪಾರ್ಟಿ ಇರಂಗಿಲ್ಲ ಅಂತವು. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ? ನಮಸ್ಕಾರ, ನಮಸ್ತೆ, ಸಲಾಮ್ ಅಲೈಕುಂ, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ನಾನು IG ಕನ್ನೂರ್ ಕನ್ನಡ ವ್ಲಾಗ್ನಿಂದ ಮಾತಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಇದೆ ನನ್ನದು. ನಾವು ಇವತ್ತು ಎಲ್ಲಿಗೆ ಬಂದಿದ್ದೇವೆ ಅಂದರೆ ಮಾಟೋಳಿ ಗ್ರಾಮ, ಮಾಟೋಳಿ, ಸೌದತ್ತಿ ತಾಲೂಕು, ಬೆಳಗಾವಿ ಡಿಸ್ಟಿಕ್, ಬೆಳಗಾವಿ ಜಿಲ್ಲಾ. ಆ ಮಾಟೋಳಿ ಒಳಗೆ ಇವತ್ತು ಒಂದು ಗ್ರಾಮೀಣ ಪತ್ತಿನ ಸಹಕಾರಿ ಸಂಘದ ಉದ್ಘಾಟನೆ ಅದ. ಅದಕ್ಕೆ ನಮಗೆ ಏನಪ್ಪ ಅಂದ್ರೆ ನಮ್ಮ ಮಿತ್ರರಾದ ಮಡಿವಾಳಪ್ಪಣ್ಣ ಅಂಗಡಿ ಅವರು ನಮಗೆ ಇದು ಮಾಡಿದ್ರು, ಆಮಂತ್ರಣ ಪತ್ರಿಕೆ ಕಳಿಸಿದ್ರು. ಅದಕ್ಕೆ ನಾವು ಬಂದಿದ್ದೆವು. ನಮ್ಮ ಯೂಟ್ಯೂಬ್ ಚಾನಲ್ನಿಂದ ರೈತರ ಸಲುವಾಗಿ ಇವರು ನಮ್ಮ ಕಣೇರಿ ಅಪ್ಪಾಜಿಯವರು ಏನು ಮಾತಾಡ್ತಾರೆ ಅನ್ನೋದು, ನಾ ಎಲ್ಲಿ ಕಣೇರಿ ಅಪ್ಪಾಜಿಯವರು ಫಂಕ್ಷನ್ ಇರ್ತಾವ ಅಲ್ಲಿ ಹೋಗ್ತಾ ಇರ್ತೀನಿ. ಅಂದ್ರೆ ನಾನು ಮಾಡೋದು ನೈಸರ್ಗಿಕ ಕೃಷಿಕರದೇ ಹೆಚ್ಚಾಗಿ ನನ್ನ ವಿಡಿಯೋದಲ್ಲಿ. ಅದನ್ನೇ ಅವ್ರು ಮಾತಾಡ್ತಾರೆ, ನನಗೆ ಭಾಳ ಹಿಡಿಸ್ತದೆ. ನಾನು ಅವ್ರ ಶಿಷ್ಯರು, ಅವ್ರ ಪ್ರಕಾರನೇ ನಾನು ಒಕ್ಕಲ್ತನ ಮಾಡಿದ್ದೀನಿ. ಅದಕ್ಕಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ ಅದು ವಿಡಿಯೋ ಮಾಡೋಕ್ಕೆ. ದಯಮಾಡಿ ನೋಡ್ರಿ. ಇದು ಭಾಗ 1 ಇದು ನಾವು ಇದು ಮಾಡ್ತಾ ಇರೋದು. ಭಾಗ 2 ಭಾಗ ಆಗ್ತವೆ. ಇದು ಭಾಗ 1 ಇದೆ. ನೋಡ್ರಿ, ಸಂಪೂರ್ಣ ನೋಡ್ರಿ. ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಓದ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ಈಗ 1ನೇ ಭಾಗ ನೀವು ನೋಡ್ತಾ ಇದ್ದೀರಿ, ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. ಪೂಜ್ಯರು ಬಹಳ ಖುಷಿ ಇರುತ್ತೆ. ಸರಿಯಾದ ಸಮಯಕ್ಕೆ ಆಚರಣೆ ಬಂದಿದ್ದಾರೆ. ಯಾಕಂದ್ರೆ ಅವ್ರ ಸಮಯ, ಯಾರು ಸಮಯಕ್ಕೆ ಬೆಲೆ ಕೊಡ್ತಾರೋ ಸಮಯ ನಮಗೆ ಬೆಲೆ ಕೊಡ್ತಾರೆ ಅನ್ನೋದನ್ನ ತಿಳಿದಿರುವಂತ ಪೂಜ್ಯರು ಇವತ್ತು ನೋಡ್ರಿ, ನಮ್ಮ ಭಾರತ ಹೇಗಿದೆ ಅಂದ್ರೆ ಸಂಸ್ಕೃತಿವಂತ ಭಾರತ, ಸಂಸ್ಕಾರವಂತ ಭಾರತ, ದೇಶೀಯ ಔಷಧವಾಗಿರುವಂತ ಭಾರತ. ಮಾತುಗಳನ್ನ, ಅಜ್ಜವ್ರ ಮಾತುಗಳನ್ನ ಕೇಳೋಕೆ ಒಂದು ಪುಣ್ಯ ಮಾಡಿರ್ಬೇಕು ಅಂತ ಪೂಜ್ಯರು ನಮ್ಮೊಟ್ಟಿಗಿದ್ದಾರೆ. ಅವ್ರ ಮಾತುಗಳನ್ನ ಆಲಿಸೋಣ, ನಂತರ ನಾವು ಅವರಿಗೆ ಗೌರವನ್ನ ಸಲ್ಲಿಸೋಣ ಅಂತ ಹೇಳ್ತಾ ಈಗ ಮಾತುಗಳಿಗೆ ನಗರದವನೇ ಅವರು ಮಾಡ್ತಾರೆ. 5 ಗಂಟೆಗೆ ಎಲ್ಲರೂ ಬರ್ಬೇಕು. ನಾನು ಬಂದ್ರು ಮಾತಾಡೋಣ, ಬರ್ದ್ರು ಮಾತಾಡೋಣ, ಹೋಗ್ಬಿಡೋಣ ಅಂತ ಹೇಳಿದ್ರು. ಮತ್ತು ನನಗೆ ಹೋಗಿ ಅವರು ಒಬ್ಬಟ್ಟು ಬಂದು ನಮ್ಮ ಊರನ್ನ ಧನ್ಯವಾದ ಮಾಡಿದ್ದಕ್ಕೆ ನಾನು ಇವತ್ತು ನಿಮ್ಮ ರೈತರ ಪರವಾಗಿ ಅವರ ಸ್ವಾಗತ ಮಾಡ್ತೀನಿ. ಗ್ರಾಮದ ಅಧಿದೈವತೆ ಬಸವಣ್ಣನ ದಿವ್ಯ ಸಾನ್ನಿಧ್ಯದಲ್ಲಿ ನೆಲೆಸಿ ಮಾಟೋಳಿಯ ರೈತರ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡದ ಉದ್ಘಾಟನೆ ನಿಮಿತ್ತವಾಗಿ ವೇದಿಕೆಯನ್ನು ಅಲಂಕರಿಸಿದಂಥ ಮತ್ತು ಆಶೀರ್ವದಿಸಿದಂಥ ಈ ಭಾಗದ ನಡೆದಾಡುವ ದೇವರಾಗಿ ಹೋಗಿರುವಂಥ ಮುರುಗೋಳದ ಮಹಾಂತ ಜನ ಉತ್ತರಾಧಿಕಾರಿತ್ವದ ದಾಯಿತ್ವವನ್ನು ನಿಭಾಯಿಸ್ತಾ ಇರುವಂಥ ಪೂಜ್ಯರಾದ ನೀಲಕಂಠೇಶ್ವರ ಅಪ್ಪಗಳವರ ಶ್ರೀಚರಣಗಳಲ್ಲಿ, ಗುರು ಮಹಾರಾಜರಲ್ಲಿ ಮತ್ತು ಈ ಭಾಗದ ಸಜ್ಜನ ಶಾಸಕನಾದಂಥ ಮಾಂತಣ್ಣವರು ಹಾಗೂ ನಮ್ಮ
ಆನಂದಾದಿ ಎಲ್ಲ ಹಿರಿಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಮಾತೃಶಕ್ತಿಯಲ್ಲಿ ಅನಂತ ವಂದನೆಗಳು. ನಾನು ಬೆಳಗ್ಗೆ 1 ಗಂಟೆಗೆ ನಿಪ್ಪಾಣ್ಯಾಗ ಒಂದು ಸಕ್ಕರೆ ಕಾರ್ಖಾನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸಾಯಂಕಾಲ ನಮ್ಗೆ ಮತ್ತು ನಿಪ್ಪಾಣಿ ಹತ್ರನ ಒಂದು ಕಾರ್ಯಕ್ರಮ 9 ಗಂಟೆಗೆ ಐತಿ. ಅದಕ್ಕೆ ಇದ್ರ ಮಧ್ಯದೊಳಗೆ ಒಂದು ತಾಸು 1.5 ತಾಸು ನಾ ಟೈಮ್ ತೆಗೆದು ನೀವು ಸಾವುಕಾರ ಅಂಗಡಿ ಶೆಟ್ರು ಎಲ್ಲರೂ ಭಾಳ ಹುಷಾರಿರ್ತಾರೆ. ಅದ್ರಾಗ ಈ ಶೆಟ್ಟಿ ಭಾಳ ಚತುರ್ ಶೆಟ್ಟಿ ಅದ. ಯಾರು ಬೇಕಾದವರಂದ್ರೂ ಅವ್ರನ್ನ ದಾರಿಗೆ ತರ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಮಾಡ್ಬೇಕು. ಅಷ್ಟೇ ಮುಗ್ಧದನ, ಅಷ್ಟ ಹೃದಯವಂತದನ, ಅಷ್ಟ ಚತುರದನ ಮುಟ್ಟ. ಅಪ್ಪ ಅವ್ನು ಭಾಳ ದಿವಸ ಕಟ್ಟಿರ್ತೇನ್ರಿ, ನೀವು ಬರ್ರಿ ಬರೀ ಜಗ್ಗುದು ಹೋಗ್ಬಿಡುದು ನೋಡ್ರಿ ಅಂತ ಮಾತಾಡೋ ಮಾತು ನೋಡ. ಜಗ್ಗುದ್ರಿ ಜಗನೇ ಹೋಗೇ ಬಿಡುದು ಅಂತ. ಅಲ್ಲಿಂದ ಒಂದು 5 ನಿಮಿಷ ಹೋಗ್ಕೊಂಡು ಏನಿಲ್ರಿ ನಮ್ಮ ಊರಾಗ ಒಂದು ಸ್ವಲ್ಪ ನೀವು ನಾವೆಲ್ಲ ಭಾಳ ಇದು ಮಾಡ್ತೀವಿ, ಬೆಳಿತೀವಿ, ಕಪ್ಪಗಿಪ್ಪ ಭಾಳ ಬೆಳಿತೀವಿ. ಒಂದು ಸ್ವಲ್ಪ ನೀವು ಏನ್ರ ಹೇಳಿದ್ರಂದ್ರೆ ನಮ್ಮ ಊರ ಬದಲಿ ಆಗ್ತೈತಿ ನೋಡ್ರಿ. ಹಾಂ ಖರೇನ ರೀ, ನೀವು ಹೇಳಿದ್ರಂದ್ರೆ ನಮ್ಮ ಊರ ಬದಲಿ ಆಗ್ತೈತಿ. ಶೆಟ್ಟಿ ಸೆಕೆಂಡ್ ಸ್ಟೆಪ್ ಹೇಳಿ. ಅಲ್ಲಿಂದ 3ನೇ ಸ್ಟೆಪ್ ಏನು ಹೇಳ್ದ, ಎಲ್ಲರಿಗೂ ಹೇಳಿಬಿಡ್ತೀನಿ ನಮ್ಮ ಭಾರತ ಅವ್ರ ಹಿರಿಯರಿಗೆ ಎಲ್ಲರೂ ಬರ್ತಾರೆ. ದೊಡ್ಡ ಲಿಸ್ಟ್ ಕಳಿಸಿದ್ ನಮ್ಗೆ. ನಾ ಅಂಜಿದೆ ಆ ಲಿಸ್ಟ್ ನೋಡಿ, ಯಪ್ಪ ಎಷ್ಟು ಮಂದಿ ನಾವು ಸೇರ್ಲಿಲ್ಲ ಅಂತಂದ್ರೆ ಹೆಂಗಾಗೋದು ಮುಂದಂತ. ಇಲ್ಲ ನೀವು ಬನ್ನಿ, ನೀವು ಅಂದ್ರು ನಾವು 1.5 ತಾಸು ಅಷ್ಟ ಇರ್ತೇನೆ, ನೀವು ಅಷ್ಟ ಬರ್ರಿ. ಅವ ಅಷ್ಟ ಬರ್ರಿ ಅಂದ್ರೆ ಅಷ್ಟರೊಳಗೆ ಎಲ್ಲ ಮುಗಿಸಿದ್ ನೋಡ್ರಿ. ಯಾತ್ರೆ ಚತುರ್ ಒಳ್ಳೆ ಸಂಸ್ಥೆಯನ್ನ ನಡೆಸ್ತಾ ಇದ್ದಾನೆ. ಅದರ ಉದ್ಘಾಟನೆಯನ್ನು ನಾವು ಮಾಡಿದ್ದೀವಿ. ರೈತರಿಗೆ ಸ್ವಾಭಿಮಾನದ ಕೇಂದ್ರಗಳು ಅಂತ ಇರಬೇಕು. ನಮ್ಮ ಆನಂದ ಆಗಲೇ ಹೇಳ್ದ, ನಮ್ಮ ಅಂತಂಗ ಆಗಲೇ ಹೇಳ್ದ, ಇದು ಕೃಷಿ ಪತ್ತಿನ ಸಂಸ್ಥೆ ಯಾರ್ದು ಮಾಲಕಿರಲ್ಲ. ಈ ಸಹಕಾರಿ ಪತ್ತಿನ ಸಂಸ್ಥೆಗಳದವಲ್ಲ, ಇವಕ್ಕೆ ಯಾರು ಮಾಡಕ್ಕೆ ಅಂದ್ರೆ ಇವ್ರ ಸದಸ್ಯರು ಯಾರು ಇರ್ತಾರಲ್ಲ ಅವರೇ ಮಾಡಬೇಕು. ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಮಾಲಕರು ಯಾರು ಆಗೋರು, ಯಾರಿಗೆ ಈ ಹೊಲ ಅದಾವೋ ಅವ್ರಿಗೆ ಮಾಲಕರಾಗಕ್ಕೆ, ಇದಕ್ಕೆ ಸದಸ್ಯರಾಗಕ್ಕೆ ಬರ್ತೈತಿ. ಆದ್ರೆ ನಮ್ಮ ದೇಶದಾಗ ದುರ್ದೈವ ಏನು ಅಂತಂದ್ರೆ ಯಾರು ಮಾಲಕರದಾರಲ್ಲ ಅವರ ಆ ಸಂಸ್ಥಾ ವಿರುದ್ಧ ಆಂದೋಲನ ಮಾಡ್ತಿರ್ತಾರೆ. ಈ ಕಬ್ಬಿನ ಕಾರ್ಖಾನೆ ಅದಾವ, ಅದ್ರ ಮಾಲಕರು ನಾವು ಅನ್ನೋದು ನಮ್ಮ ಮಂದಿಗೆ ಗೊತ್ತಿರಂಗಿಲ್ಲ. ಅವ್ರೇನ್ ತಿಳ್ಕೊಂಡಿರ್ತಾರ, ಅದಕ್ಕೇನ್ ಕಾರ್ಯಕಾರಿ ಮಂಡಳಿ ಐತಲ್ಲ, ಇವರ ಮಾಲಕರದಾರ, ನಾವು ಇವ್ರ ಸಿಪಾಯಿಗಳಿದೇವ ಅಂತ ಸ್ವಂತ ಒಂದು ಹೀನ ಭಾವನೆಯನ್ನು ನಾವು ತಾಳಬಾರ್ದು. ಇವು ಸಹಕಾರಿ ಸಂಘಗಳಂತ ಎಲ್ಲೆಲ್ಲಿ ಅದಾವ, ಎಷ್ಟು ಅದಾವು, ಇವೆಲ್ಲವುಗಳಿಗೂ ಆ ಸದಸ್ಯರೇ ಮಾಲೀಕರು. ಅವರೇ 5 ವರ್ಷಕ್ಕೊಮ್ಮೆ ವೋಟಿಂಗ್ ಮಾಡ್ತಾರ, ಮಾಡಿ ಬೇಕಾದವ್ರನ್ನ ಆರಿಸಿ ಕುಂದಿರ್ಸಿರ್ತಾರೆ. ನಾವು ಆ ತಿಳುವಳಿಕೆ ಉಳ್ಳವರಾಗಿರ್ಬೇಕು. ಅದು ಇರ್ಲಿಲ್ಲ, ಈ ತಿಳುವಳಿಕೆ ನಮ್ಗೆ ಇರ್ಲಿಲ್ಲ ಅಂದ್ರೆ ನಾವ ಕಟ್ಟಿದ್ದನ್ನು ನಾವ ಕೆಡುತ್ತೇವೆ. ರೈತರಲ್ಲಿ ಸ್ಪರ್ಧೆ ಇರಬೇಕು. ಇನ್ನೊಂದು ಸಂಸ್ಥೆ ಕಟ್ಟುವಲ್ಲಿ, ಬೆಳೆಸುವಲ್ಲಿ ಸ್ಪರ್ಧೆ ಇರಬೇಕು, ಅದನ್ನು ಮುಚ್ಚುವಲ್ಲಿ ಅಲ್ಲ. ಬಹಳ ಊರಾಗ ಮಾರಣಾಂತಿಕ ಸ್ಪರ್ಧೆ, ಮತ್ತೊಂದು ತೆಗೆದು ಅದನ್ನು ಮುಚ್ಚೆ ಬಿಡಬೇಕು ಅಂತ ಹೇಳಿ. ಆದ್ರೆ ಈ ಚಿಕ್ಕ ಹಳ್ಳಿಯಲ್ಲಿಯೂ ಸಹಿತ ಕೊಡ್ಕೊಳ್ಳೋ ವ್ಯವಹಾರವನ್ನು ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಬಳಸ್ಕೊಂಡು ಬಂದಿದ್ದೀರಿ. ನಮ್ಮ ಆನಂದ್ ಅವರು ಹೇಳ್ದಂಗೆ ಅದು ಡಿಪಾಸಿಟ್ ಪಡೆಯುವ ಸಂಸ್ಥೆಯಾಗಿ ಪರಿವರ್ತನೆ ಆಯಿತು ಅಂದ್ರೆ ಊರು ಸುಧಾರಿಸೈತಿ ಅಂತ ಅನಿಸ್ತದೆ. ಈ ಸಹಕಾರ ಭಾರತದಲ್ಲಿ 1905ರಲ್ಲಿ ಗದಗಿನ ಹತ್ರ ಸಣ್ಣ ರಾಮನಗೌಡರು, ಸಿದ್ದನಗೌಡರು, ಸಣ್ಣ ರಾಮನಗೌಡರು ಪಾಟೀಲ್ ಅಂತ ಒಬ್ಬ ಆ ಊರು ಗೌಡ, ಹುಲ್ಕೋಟಿ ಹತ್ರ ಒಂದು ಹಳ್ಳಿ. ಅಲ್ಲಿ ಆ ಗೌಡ ಏಷ್ಯಾ ಖಂಡದ ಮೊದಲನೇ ಸಹಕಾರಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಅದು ಕೃಷಿ ಪತ್ತಿನ ಸಂಸ್ಥೆಯನ್ನು ಸಿದ್ದನಗೌಡ, ಸಣ್ಣ ರಾಮನಗೌಡ ಪಾಟೀಲ್ ಹುಲ್ಕೋಟಿ ಹತ್ರ ಒಂದು ಸಣ್ಣ ಹಳ್ಳಿ ಕಣಗಿನಾಳ ಸ್ಥಾಪನೆ ಮಾಡಿದೆ. ಇಡೀ ದೇಶಕ್ಕೆ ಮಾದರಿಯಾಗಿತ್ತು. ಇವತ್ತು ಭಾರತದೊಳಗ 5 ಕೋಟಿ ಜನರಿಗಿಂತಲೂ ಹೆಚ್ಚು ಸಹಕಾರಿ ಸಂಘಗಳ ಸದಸ್ಯರಿದ್ದಾರೆ. 5 ಕೋಟಿಗಿಂತಲೂ ಅಂದ್ರೆ 5% ಕಡಿಮೆ. ಏನದಾವು ಚಲೋ ನಡೆದವು. ನಡುವ ಸ್ವಲ್ಪ ಅಪಪ್ರವೃತ್ತಿಗಳ ತಲೆ ಎತ್ತೋದು ಸ್ವಾಭಾವಿಕ.
ಅದು ಸಮಾಜದ ಒಂದು ಭಾಗ. ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ನುಂಗಿ ನೀರು ಕುಡಿತಾರೆ, ಇಲ್ಲ ಅಂತಿಲ್ಲ. ಸಂಸ್ಥೆ ಕಟ್ಟೋದು ಬಹಳ ಸುಲಭದ ಕೆಲಸ ಅಲ್ಲ, ಕಠಿಣ ಕೆಲಸ. ಆದ್ರೆ ಸಂಸ್ಥೆಯನ್ನು ಉಳಿಸ್ಕೊಂಡು ಹೋಗೋದು ಬಹಳ ಕಠಿಣ ಕೆಲಸ. ಎಷ್ಟು ಸಂಘಗಳು ಹುಟ್ಕೊಳ್ಳಿಲ್ಲ, ಎಷ್ಟು ಸಾಯಲಿಲ್ಲ, ಯಾಕಂದ್ರೆ ಅಪಪ್ರವೃತ್ತಿಯ ಕಾರಣವಾಗಿ ಜನರ ಹಿತವನ್ನ ಕಾಪಾಡುವಲ್ಲಿ ಕಳಕಳಿ ಒಂದು ವೇಳೆ ಇರಲಿಲ್ಲ. ಯಾಕಂದ್ರೆ ಅವ್ರು ಆ ಸಂಸ್ಥೆಗಳನ್ನು ಉಳಿಸೋದು. ನನ್ನ ಮನೆಗಿತ್ತಂದ್ರೆ ನಾ ಹೆಂಗ್ ಮಾಡ್ತಿದ್ದೆ, ಹಂಗ ಇದನ್ನು ಮಾಡಬೇಕು ಅಂತ ಯಾರಿಗೆ ಮನಸ್ಸಿಗೆ ಬರ್ತೈತಲ್ಲ ಅವರೇ ಸಂಸ್ಥೆ ಉಳಿಸ್ತಾರೆ. ಇರ್ಲಿಲ್ಲ ಅಂದ್ರೆ ನಾ ಎಷ್ಟೋ ಕಡೆ ನೋಡೀನಿ. ನಮ್ಮಲ್ಲಿ ಮಹಾರಾಷ್ಟ್ರದಲ್ಲಿ ನೋಡೀನಿ, ಗುಜರಾತ್ದಲ್ಲಿ ನೋಡಿದ್ದೀನಿ, ಆಂಧ್ರದಲ್ಲಿ ನೋಡಿದ್ದೀನಿ, ಕರ್ನಾಟಕದಲ್ಲಿ ನೋಡಿದ್ದೀನಿ, ಸಾಕಷ್ಟು ಕಡೆ ನೋಡಿದ್ದೀನಿ. ಸಕ್ಕರೆ ಕಾರ್ಖಾನೆ ಹುಟ್ಕೊಂಡು ಭಾಳ ಚಂದ ನಡೆದು ಮುಂದೆ ಸಕ್ಕರೆ ಕಾರ್ಖಾನೆ ಮೇಲಿನ ಮೇಲೆ ನಾವು ಒಬ್ಬರನ್ನ ಆರಿಸಿಕೊಡ್ಲಾಕತ್ತಿದ್ದೀವಿ ಅಂದ್ರೆ ಅವರೇ ಮುಂದೊಂದು ಖಾಸಗಿ ಕಾರ್ಖಾನೆ ಎಲ್ಲೇ ಪಕ್ಕದಾಗ ತೆಗಿತಾರೆ. ತೆಗೆದು ಈ ವರ್ಷದ ಹೊಸ ಕಬ್ಬು ಇತ್ತಂದ್ರ ಅಲ್ಲಿ ಕಳಿಸೋದು, ಹುಳಿ ಇತ್ತಂತಂದ್ರೆ ಇಲ್ಲಿ ಕಳಿಸೋದು. ಎರಡಕ್ಕೂ ಮಾಲಕ ಅವನು. ಆ ಕಾರ್ಖಾನೆಯಾಗ ರಿಪೇರಿ ಬಂತಂದ್ರೆ ಈ ಕಾರ್ಖಾನೆ ಸ್ಪೇರ್ ಪಾರ್ಟ್ ತೆಗೆಯೋದು. ಆ ಸ್ಪೇರ್ ಪಾರ್ಟ್ ತಯಾರು ಮಾಡೋ ಕಂಪನಿಯವ್ರು ಏನದಾರ ಮೇಂಟೆನೆನ್ಸ್ದವ್ರು ಏನು ನಮ್ಮ ಶಿಷ್ಯರದ ಕೊಲ್ಲಾಪುರದಾಗ. ಈ ಕಡೆ ಎಲ್ಲ ಕಾರ್ಖಾನೆಗಳು ಮೇಂಟೆನೆನ್ಸ್ ಅವರ ಮಾಡ್ತಾರೆ. ನಾವು ಹೆಸರು ಹೇಳೋದಿಲ್ಲ, ಯಾಕಂದ್ರೆ ಅವನ ವ್ಯಾಪಾರ ಬಂದಾಗಿತ್ತಂತ. ನಿಮ್ಗೆ ಹೇಳ್ತೇನೆ ನಾನು ಒಂದು ಕಾರ್ಖಾನೆ, ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ಅಪಪ್ರವೃತ್ತಿ ಹೆಂಗಿರ್ತಾವ. 35,000 ರೂಪಾಯಿ ಸ್ಪೇರ್ ಪಾರ್ಟ್, ಬಿಲ್ 3.5 ಲಕ್ಷದ ಬಿಲ್ ಕೊಡ್ಬೋದು. ಆಮ್ಯಾಗ ಆ ಸ್ಪೇರ್ ಪಾರ್ಟ್ ಒಯ್ದು ಮುಗಿಸಿ ಬಿಲ್ ತರೋ ಹುಡುಗ ನಮ್ಮ ಶಿಷ್ಯ ಡ್ರೈವರ್ ಆ ಕಂಪನ್ಯಾಗ. ಅವ ಹೋಗಿ 30,000 ರೂಪಾಯಿ 35,000 ರೂಪಾಯಿ ಸಾಮಾನು ಅವ್ರ ಕೈಯಾಗ ಕೊಟ್ಟು ಆ 35,000 ರೂಪಾಯಿ ಅಷ್ಟ ಅವ್ರು ಇಟ್ಕೋಬೇಕು, ಚೆಕ್ ಕೊಡ್ಬೇಕು ಅವ್ರಿಗೆ. ಅಷ್ಟು ಕೊಟ್ಟು ಅದ್ರ ಕ್ಯಾಶ್ 35,000 ಬಿಟ್ಟು ಉದ್ದನ್ನೆಲ್ಲ ತಂದು ಮಾಲಕರಿಗೆ ಕೊಡ್ಬೇಕು, ಕಾರ್ಖಾನೆ ಚೇರ್ಮನ್ರಿಗೆ ಕೊಡ್ಬೇಕು. ಇಂಥ ಸುಮಾರು ಕಾರ್ಖಾನೆಗಳನ್ನು ನಾನು ನನ್ನ ಕಣ್ಲೇನ ನೋಡಿದ್ದೀನಿ. ಅವು ಭಾಳ ದಿವಸ ಬದುಕಲಿಲ್ಲ. ಕಾರ್ಖಾನೆಗಳು ಸಣ್ಣ ಆದ ಕೂಡಲೇ ಸಿಕ್ ಯೂನಿಟ್ ಅಂತ ಡಿಕ್ಲೇರ್ ಮಾಡೋದು. ಸಿಕ್ ಯೂನಿಟ್ ಡಿಕ್ಲೇರ್ ಮಾಡಿ ಮತ್ತೊಬ್ಬರನ್ನ ಯಾರನ್ನ ಹೊಳೆ ನಾವು ಖರೀದಿ ಮಾಡೋದು. 100 ಕೋಟಿ 200 ಕೋಟಿ ಕಾರ್ಖಾನೆಯನ್ನ 20 ಕೋಟಿಗೋ 10 ಕೋಟಿಗೋ 15 ಕೋಟಿಗೋ ಕಾರ್ಖಾನೆ ಲೀಲಾವ್ ಮಾಡಿಸ್ಬಿಡುದು. ನಾವು ತಗೊಂಡು ಮಾತಾದ್ರು ಇವತ್ತು ತಗೊಂಡಿವಿಲ್ಲೋ ಎಷ್ಟು, ಅದ್ರ ಕಿಮ್ಮತ್ತ 20 ಕೋಟಿ. ಆ 20 ಕೋಟಿ ಕಾರ್ಖಾನೆಗೆ ಮರುದಿವಸ ವ್ಯಾಲ್ಯೂಯೇಷನ್ 200 ಕೋಟಿ ಮಾಡಿಸಿ 150 ಕೋಟಿ ಸಾಲ ತಗೊಳ್ಳೋದು. ಅದನ್ನ ತಗೊಂಡು 6 ತಿಂಗಳದಾಗ ಮತ್ತೆ ಒಳ್ಳೆ ಕಾರ್ಖಾನೆಯಿಂದ ಪ್ರೈವೇಟ್ ಫ್ಯಾಕ್ಟರಿ ಅಂತ ತಿಳ್ಕೊಂಡು ಅಮ್ಮ. ಅಂದ್ರೆ ಸಹಕಾರದಲ್ಲಿ ಇಂತಹ ಅಪಪ್ರವೃತ್ತಿಗಳು ಇಲ್ಲ ಅಂತಿಲ್ಲ. ಮಧೇಪುರ ಸಹಕಾರಿ ಬ್ಯಾಂಕ್ ಅಂತ ಗುಜರಾತ್ ಮೊದಲನೇ ಬ್ಯಾಂಕ್ ಮುಳುಗಿದ್ದದೆ. ಆ ನಂತರ ಬುದರಗಢ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂತ ಹೇಳಿ 700 ಶಾಖೆ ಇದ್ದು, ಸಾವಿರಾರು ಕೋಟಿ ಬಂಡವಾಳ ಇತ್ತು, ಮುಗಿದು. ಒಬ್ಬೊಬ್ಬ ಡೈರೆಕ್ಟರ್ ಮನ್ಯಾಗ ಚೇರ್ಮನ್ ಮನ್ಯಾಗ 600-700 ಬೆಳ್ಳಿ ತಾಟ್ ಸಿಕ್ಕು ರೇಡ್ ಮಾಡಿದ್ರು. ಬೆಳ್ಳಿ ತಾಟ್ 700 ಒಬ್ಬೊಬ್ಬರ ಮನ್ಯಾಗ. ಸಂಸ್ಥೆ ಹೆಂಗೆ ಉಳಿತಾವ ಹಿಂಗಾಗಿ ಉಳಿತು. ಇದು ರೈತಂದಪ್ಪ, ರೈತನ ಬೆವರ್ಲೆ ಬಂದೈತಿ. ಇದನ್ನು ಕಾಪಾಡಬೇಕು ಅಂತ ಯಾರು ಕಾಪಾಡ್ಕೊಂಡು ಬಂದಾವಲ್ಲ ಅವು ಇಂಥ ಸಂಸ್ಥೆಗಳು ಉಳಿದಾವು. ಉಳಿದು ಭಾಳ ಮುಗಿದು ಹೋಗ್ತಾವೆ. ಕಳಕಳಿ ಇರಲಿ ರೈತನ ಬಗ್ಗೆ, ನಮ್ಮ ಜನರ ಬಗ್ಗೆ, ಮತ್ತೊಬ್ಬರ ಬಗ್ಗೆ ಕಳಕಳಿ ಇರಲಿಲ್ಲ ಅಂದ್ರೆ ಸಂಸ್ಥೆಗಳು ಉಳಿಯೋದಿಲ್ಲ. ಅದಕ್ಕೆ ಯಾವಾಗಲೂ ನಾವು ಅಂಥ ಕಳಕಳಿ ಉಳ್ಳವರನ್ನ ಅವ್ರ ಕೈಯೊಳಗೆ ಇದನ್ನು ಕೊಟ್ಟಿವಿ ಅಂತಂದು ಉಳಿತಾವೆ. ಈ ಸಂಸ್ಥೆಗಳು ರೈತರ ಸ್ವಾಭಿಮಾನದ ಕೇಂದ್ರಗಳು. ಯಾಕಂದ್ರೆ ಇದಕ್ಕೆ ಯಾರು ಷೇರ್ ಬಂಡವಾಳ ಹಾಕಿದವು ಯಾರು ಅಂತಂದ್ರೆ ಷೇರ್ದಾರ ಯಾರು ಅಂದ್ರೆ ನಮ್ಮ ರೈತರ ಬಂಡವಾಳ ಹಾಕಿ ಹೋಗ್ತಾರೆ. ಏನ್ ಇದ್ರೊಳಗೆ ಉಳಿದ್ರು ಸಹಿತ ಅದು ರೈತನಿಗೆ ಉಳಿಬೇಕು. ರೈತ ಅದರಿಂದ ಕೊಡವನು ಅವನೇ ಕೊಳ್ಳವನು ಅವನೇ ಆಗ್ಬೇಕು ಅಂತ ತಿಳ್ಕೊಂಡ್ರೆ ಸಹಕಾರ ಕ್ಷೇತ್ರವನ್ನು ಬೆಳೆಸಿದ್ರು. ಅದು ಬೆಳೆದ ರೈತ ದಿನದಿಂದ ದಿನಕ್ಕೆ ಗಟ್ಟಿಮುಟ್ಟಾಗ್ಬೇಕ ಹೊರತು ದಿನದಿಂದ ದಿನಕ್ಕೆ ಸ್ವರಕ್ಕಂತ ಹೊಂಟನಂದ್ರ ರೈತನ ಸ್ಥಿತಿ ಚಲೋ ಇಲ್ಲ ಅಂತ ಅರ್ಥ. ಅಂದ್ರೆ ಏನಪ್ಪಾ, ದಿನದಿಂದ ದಿನಕ್ಕೆ
ಹಣ ತಗೊಂಡನಲ್ಲ, ತಗೊಂಡ ಹಣ ಬಳಸ್ಕೋಬೇಕು, ಬಳಸ್ಕೊಂಡು ಅದನ್ನ ಬೆಳೆಸ್ಬೇಕು. 100 ರೂಪಾಯಿ ತಗೊಂಡಿದ್ನಂತಂದ್ರ ಆ 100 ರೂಪಾಯಿ ಬಳಸಿ 110 ರೂಪಾಯಿ ಮಾಡ್ಕೊಳ್ಳುವಲ್ಲಿ ಅವನಿಗೆ ಆಸಕ್ತಿ ಇರಬೇಕು. 100 ರೂಪಾಯಿ ತಗೊಂಡಿದ್ನಪ್ಪ, ಅವೆಲ್ಲ ಮುನಿಗಿ ಸದ್ದ ಅವ್ 800 ರೂಪಾಯಿ ಕೊಡು ಪಾಳೆ ಬಂದಿತ್ತು ಅಂದ. ಅದೇನ್ ರೈತನ ಸ್ಥಿತಿ ಚಲೋ ಅಲ್ಲ, ಚಲೋ ಅಲ್ಲ. ನಾವು ಯಾವಾಗ ಹಿಂಗ ಆಗ್ತೀವಿ ಅಂತಂದ್ರ, ಈ ಸ್ಥಿತಿ ಯಾವಾಗ ಬರ್ತೈತಿ ಅಂದ್ರ, ನಮ್ಮ ಮನೆಗೆ ಬೇಕಾಗುದನ್ನೆಲ್ಲ ನಮ್ಮ ಹೊರಗೊಳಗೆ ಬೆಳ್ಕೋದು. ಏನ್ ಯಾವ ನನಗಾಗುದಿಲ್ಲಲ್ಲ ಅವನ್ನ ಅಷ್ಟ ಹೊರಗಿನ ತರಬಹುದು. ನನಗ ರೊಕ್ಕ ನನ್ನ ಕೈಯಾಗ ಏನದಾವಲ್ಲ ಅವೆಲ್ಲ ನಮ್ಮ ಮನ್ಯಾಗ ಹೆಂಗ್ ಉಳಿತಾವ ಅದನ್ನ ಮೊದಲು ನೋಡ್ಕೋಬೇಕು. ನಾವೇನ್ ಮಾಡ್ತೀವಿ, 3 ರೂಪಾಯಿ ಕಿಲೋ ಕಬ್ಬು ಹಾಕೋದ, 100 ರೂಪಾಯಿ ಕಿಲೋ ಎಣ್ಣೆ ತರೋದು. ನೀವು ತಿಳಿಸಿ 3000 ರೂಪಾಯಿ ನಿಮ್ಗೆ ರೇಟ್ ಕೊಟ್ಟಾರ ಅಂತ ತಿಳ್ಕೊರಿ. ಟನ್ನಿಗೆ ಹೆಂಗ್ ಬಿತ್ತಪ್ಪ, 3 ರೂಪಾಯಿ ಕಿಲೋ ಕಬ್ಬ, 3 ರೂಪಾಯಿ ಕಿಲೋ ಕಬ್ಬು ಹಾಕಿ 100 ರೂಪಾಯಿ ಕಿಲೋ ಎಣ್ಣೆ ತರೋದು. ಒಳ್ಳೆಣ್ಣೆ ಯಾಕೆ ಶಾಣ್ಯರ ಲಕ್ಷಣ ಏನಿದು? ಕಾಳು ಕಡೆ ಯಾವ ಅಕಡಿ ಕಾಳು 100 ರೂಪಾಯಿ ಕಿಲೋ ಸಮೀಪ ಅದಾವ, ಎಲ್ಲ 60 ರೂಪಾಯಿ ಮೇಲೆ ಅದಾವ ಎಲ್ಲ ಅಕಡಿ ಕಾಳು. ನಮ್ಮ ಮನೆಗೆ ಎಷ್ಟು ಬೇಕು, ಫಾಸ್ಟ್ ಬೆಳ್ಕೊಳಕ್ ಆಗುದಿಲ್ಲ. ಕಬ್ಬಿನಾಗ ಒತ್ತಡ ದಂಡಿಗೆ ಹಾಕಿದ್ದೆ ಅಂದ್ರು 1 ಸಾಲ್ ಬಿಟ್ಟು 1 ಸಾಲ್ ಬೆಳ್ಕೊಂಡಿದ್ರು ಸಹಿತ ನಮ್ಮ ಮನೆಗೆ ಬೇಕಾಗಷ್ಟು ಕಾಳು. ಎಲ್ಲರಿಗಿಂತ ಮುಖ್ಯವಾಗಿ ಅಂತಂದ್ರ ವಿಷಮುಕ್ತವಾದಂತ ಅನ್ನ ಬೆಳ್ಕೊಳಕ್ ಆಗ್ತದೆ. ಆಗಲೇ ಒಂದು ಮಾತು ಭಾಳ ಚಲೋ ಹೇಳಿದ್ರು ನಮ್ಮ ಮನೆ. ನಾವು ಎಲ್ಲ ರೊಕ್ಕ ಗಳಿಸ್ತೀವಿ, ಚೈನಿ ಮಾಡ್ತೀವಿ, ಬದುಕೆಲ್ಲ ದವಾಖಾನೆ. ಭಾಳ ಮಂದಿ ಮನೆ ಬದುಕೆಲ್ಲ ದವಾಖಾನೆ. ದಿನ 100 ರೂಪಾಯಿದಾಗ ಊಟ ಮಾಡ್ತೀವಿ, 200 ರೂಪಾಯಿದ ಔಷಧ ತಗೋತೀವಿ. ಪ್ರತಿಯೊಂದು ಮನೆಯಾಗ ಈ ಸ್ಥಿತಿ ಐತಿ. ಜಿಲ್ಲಾ ನಿಮ್ ಬೆಳಗಾವಿ ಜಿಲ್ಲಾದು ಎಲ್ಲಾ ಕಾರ್ಖಾನೆಯಾಗ ನುಡಿಸಿದ ಕಬ್ಬು ಒತ್ತಟ್ಟಿ, ಬೆಳಗಾವಿ ಜಿಲ್ಲಾದ ದವಾಖಾನೆಗಳು ಔಷಧ ಅಂಗಡಿಗಳು ಪಡೆದಂತ ಬಿಲ್ ಒತ್ತಟ್ಟಿ ಮಾಡಿದ್ರೆ ನೀವು ಉಂಡದ್ದಕ್ಕಿಂತ ಔಷಧದ ಖರ್ಚು ಹೆಚ್ಚಾಗಿ. ಡಾಕ್ಟರ್ ಲೆಕ್ಕ ಮಾಡಿ ನೋಡ್ರಿ, ಡಾಕ್ಟರ್ ಲೆಕ್ಕ ಮಾಡಿ, ಎಲ್ಲ ಜಿಲ್ಲಾದ್ರು ಲೆಕ್ಕ ಮಾಡಿ. ನಾವು ಊಟಕ್ಕೆ ಒಬ್ಬ 100 ರೂಪಾಯಿ ಸಹಿತ ಖರ್ಚಾಗೋದಿಲ್ಲ ಮನ್ಯಾಗ. 25-30 ರೂಪಾಯಿದಾಗ ಊಟ ಹಾಕವ್ ನಮ್ಗೆ. ಆದ್ರೆ ದಿನ ಔಷಧ ಅದಕ್ಕಿಂತ ಹೆಚ್ಚು ತಿಂತೀವಿ. ಇದೇನು ಚಲೋ ಏನು? ಮತ್ತೆ ಇದೇ ನಮ್ಗೆ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದ್ದು ಮಾಡ್ತೀವಲ್ಲ. ಯಾಕೆ ನಮ್ಮ ಹೊಲದಾಗೇನು ಜಾಗ ಇಲ್ವೋ, ಏನ್ ನಮ್ಮ ಹೊಲದಾಗೇನು ಬೆಳೆದಿಲ್ಲೋ. ಸರ್ಕಾರಗಳು ಇಂಥ ಹುಚ್ಚು ಸರ್ಕಾರಗಳು ಬಂದವ. ನಿಮ್ಗೆ ಹೇಳ್ತೀನಿ, ಯಾವುದಕ್ಕೆ ಪ್ರೋತ್ಸಾಹನೆ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು, ಬುದ್ಧಿಗೇಡ್ ಸರ್ಕಾರಗಳ್ರಿ. ನಿಮ್ಗೆ ಹೇಳ್ತೇನೆ, ಒಂದನ್ನು ಯಾವ್ದಾದ್ರು ತಂದ್ರಂದ್ರೆ ಖಲಾಸ್ ಅದನ್ನ ಹಂದಿ ಮಾಡೇ ಕೈ ಬಿಡ್ತಾರೆ. ನಿಮ್ಗೆ ಹೇಳ್ತೀನಿ, ಹಂದಿ ಮಾಡೇ ಕೈ ಬಿಡ್ತಾರೆ. ಅದನ್ನ ಎಲ್ಲಿ ಆದ್ರೂ ನಿಂತು ಒದಿಬೇಕಾದ್ರೆ ಊರ್ ಬಿಟ್ಟು ಉಳಿದ್ಬೇಕು, ಹಂಗ್ ಮಾಡಿ ಕೈ ಬಿಟ್ಟು ಬಿಡ್ತಾರೆ ಎಲ್ಲ ಬೆಳೆಗಳನ್ನು. ಏನು ಹಿಂಗ ಒಂದು ತಂದಿರ್ತಾರ ಅನ್ನೋದ್ರಾಗ ಅದನ್ನ ಯಾವಾಗ ಕೈ ಬಿಟ್ಟು ಮತ್ತೊಂತ. ಈ ವರ್ಷ ನೋಡ್ರಿ ಸೋಯಾಬೀನ್ ಅಷ್ಟೇ. ನೀವೇನಂತಾರೆ ಚಲೋ ರೊಕ್ಕ ಬರ್ತಾವ್ರಿ. ಹೌದು, ರೊಕ್ಕ ಬರ್ತಾವ, ನಾನು ಒಪ್ಕೊಂಡೆ. ಸೋಯಾಬೀನ್ ಎಷ್ಟು ಬೆಳೆಗಳನ್ನು ತಿಂದು ಹಾಕ್ತಪ್ಪ ಈ ವರ್ಷ? ಸಜ್ಜಿ ತಿಂದು ಹಾಕಿತು, ಜೋಳ ತಿಂದು ಹಾಕಿತು, ಅಕ್ಕಡಿ ಕಾಳುಗಳನ್ನು ತಿಂದು ಹಾಕಿತು, ಎಲ್ಲವನ್ನೂ ಖಲಾಸ್ ಮಾಡಿಬಿಡ್ತಿಲ್ಲ. ನಾವು ಸೋಯಾಬೀನ್ ಮಾರಾಟ ಮಾಡಿ ಎಲ್ಲ ಅಕ್ಕಡಿ ಕಾಳು ಅವು ಎಂತವು ವಿಷ ಬಿತ್ತಿ ವಿಷ ಬೆಳ್ಕೊಂಡು ಕಾಳು ತರ್ಬೇಕು. ನಿಮ್ಗೊಂದು ನಿನ್ನೆ ನಡೆದ ಘಟನೆ ಹೇಳ್ತೇನೆ. ನಮ್ಮ ಕೊಲ್ಲಾಪುರ ಜಿಲ್ಲಾದಾಗ ಒಂದು ಊರಾಗ ಹುಡುಗಿ, ನಿನ್ನೆ ನನ್ಗೆ ಗೊತ್ತಾಗಿದ್ದ ವಿಷಯ ಇದು. ಏನ ದವಾಖಾನ್ಯಾಗ ಐತಿ ಹುಡುಗಿ ಪುಣಾದಾಗ. 6 ವರ್ಷದ ಹುಡುಗಿ ಮೈ ನರಿತು. ನಿಮ್ಗೆ ಗೊತ್ತಾಕೈತಲ್ಲ, 6 ವರ್ಷದ ಹುಡುಗಿ ಎಲ್ಲ ಲಕ್ಷಣಗಳು ಬಂದ್ಬಿಟ್ಟು. ಆ ಹುಡುಗಿ ಮೈ ನರಿಯುವ ಎಲ್ಲ ಲಕ್ಷಣಗಳು ಬಂದ್ಬಿಟ್ಟು. ದವಾಖಾನೆಗೆ ತಗೊಂಡು ಹೋದ್ರು. ಗಾಬರಿ ಆದ್ರು ಡಾಕ್ಟ್ರು, ಯಾಕೆ ಹಿಂಗಾತು ಅಂತ. ಇದು ಒಂದ್ ಜರ ಏನೋ ಗಂಭೀರ ಕಾಣಿಸ್ತೈತಿ ವಿಷಯ, ಇದನ್ನ ನೀವು ಪುಣಾಕ್ ತಗೊಂಡು ಹೋಗ್ರಿ ಅಂತ ಹೇಳಿ ಪುಣಾಕ್ ಕಳಿಸಿದ್ರು. ಪುಣಾದಾಗ ಚೆಕ್ ಮಾಡಿದ್ರು, ಆ ಹುಡುಗಿ ಶರೀರದಲ್ಲಿರುವಂತ ಹಾರ್ಮೋನಲ್ ಚೇಂಜಸ್, ಬದಲಾವಣೆಗಳು ಏನಿದೋ ಅದರ ಪರಿಣಾಮವಾಗಿ, ಸಂಪ್ರೇರಕಗಳ ಬದಲಾವಣೆಯಿಂದಾಗಿ. ಹಾಗಾದ್ರೆ ಹಾರ್ಮೋನಲ್ ಚೇಂಜಸ್ ಯಾಕಾದವು ಅಂತ ತಿಳ್ಕೊಂಡು ಅದರ ರಿಸರ್ಚ್ ಮಾಡಕ್ ವೈದ್ಯರು ಬಂದ್ರು. ಬಂದು ಮಾಡಿದ ರಿಸರ್ಚು, ಕಳೆನಾಶಕಗಳು ಮತ್ತು ಕೀಟನಾಶಕಗಳು ಏನದಾವಲ್ಲ ಅದರ ಸ್ಪ್ರೇ ಏನ್ ಮಾಡ್ಯಾರ, ಅದರ ಪರಿಣಾಮವಾಗಿ ಆಕಿನ ಶರೀರದಲ್ಲಿ ಹಾರ್ಮೋನಲ್ ಚೇಂಜಸ್ ಬಂದ.
ಕಳೆನಾಶಕಗಳು ಕೀಟನಾಶಕಗಳನ್ನೇನು ಬಳಸ್ತಾರಲ್ಲ ಅದರ ವಾಸನೆ, ಅದರ ಪರಿಣಾಮ, ಅದರಲ್ಲಿ ಬೆಳೆದಂತ ಬೆಳೆಗಳು, ಯಾಕಂದ್ರ ಅವ್ರ ಮನ್ಯಾಗ ಅದರ ಅತೀವ ಬಳಕೆ ನಡೀತಾ ಇತ್ತು. ಆ ಹುಡುಗಿ, ಯಾವ ಹುಡುಗಿ 14 ವರ್ಷಕ್ಕೆ ಮೈ ನರಿಬೇಕು, ಹುಡುಗಿಯರು ದೊಡ್ಡವರಾಗೋದು ಯಾವಾಗ 13-14 ವರ್ಷದ ಮುಂದ. ಆ 13-14 ವರ್ಷಕ್ಕೆ ಆಗೋ ಕೆಲಸ 6ನೇ ವರ್ಷಕ್ಕಾಯ್ತು ಅಂತಂದ್ರ ಎಂಥ ಪೀಳಿಗೆ ನಾವು ಹುಟ್ಟಿಸ್ತೀವಿ. ಎಂಥ ಪೀಳಿಗೆ ಹುಟ್ಟಿಸ್ತೀವಿ ಅಂದ್ರೆ ನಾವು ಯಾರು ಗಂಭೀರವಾಗಿ ಯೋಚನೆ ಮಾಡ್ತಾ ಇಲ್ಲ. ನಾವು ಬಳಸ್ತಾ ಇರುವಂತ ಕಳೆನಾಶಕಗಳು, ಕ್ರಿಮಿನಾಶಕಗಳು ಏನು ದೊಡ್ಡ ಸಮಸ್ಯೆ ಮಾಡ್ತಾವ. ಒಂದು ಸಿಂಧನೂರು ಒಳಗ ಹಿಂಗ ನಿಮ್ಮಂತ ಹೊಳೆದಂಡಿ ಊರ 6ನೇ ಸಾಲಿಗ ವರ್ಗದಾಗ ರೀ, ಕ್ಲಾಸ್ನಾಗ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು 6ನೇ. ಅದು ರಿಸರ್ಚ್ ಮಾಡಿದ್ರು, ಒಬ್ಬನ ಅಲ್ಲ. ಈ ಭತ್ತ ಏನು ಬೆಳಿತಾರ, ಭತ್ತದ ಬೆಲ್ಟ್ ನೋಡಿ ಎಲ್ಲಾ ಕಡೆ ಹುಡುಗರು ಸಾಯೋ ಪ್ರಮಾಣ ಹೆಚ್ಚಾಗಿದೆ. ಯಾಕ ಅಂತಂದ್ರ ಆ ಭತ್ತಕ್ಕೆ ಹಾಕುವಂತ ಗೊಬ್ಬರ, ಭತ್ತಕ್ಕೆ ಮಾಡುವಂತ ಸ್ಪ್ರೇ, ಇವುಗಳ ಪರಿಣಾಮ ಸಣ್ಣ ಮಕ್ಕಳ ಮೇಲೆ ಎಷ್ಟಾಗೈತಿ ಅಂದ್ರ ಅದನ್ನ ತಿನ್ನೋದು, ಅದರ ಅದೇ ವಾತಾವರಣದಾಗ ತಿರ್ಗಾಡೋದು, ಗಾಳಿಯಾಗೆಲ್ಲ ಅದೇ ವಾಸನೆ ತಿರ್ಗಾಡೋದು. ಆಮ್ಯಾಗ ಇನ್ನೊಂದು ಸಂಶೋಧನೆ ಮಾಡಿದ್ರಿ, ಏನು ಸ್ಪ್ರೇ ಮಾಡೋ ಕೆಲಸ ಯಾರು ಮಾಡ್ತಾರಲ್ಲ, ಗುತ್ತಿಗೆ ಹಿಡಿದು ಮಾಡ್ತಾರ ಅವ್ರು, 1 ಎಕರೆಕ್ಕೆ ಇಷ್ಟ ಅಂತ ತಿಳ್ಕೊಂಡು. ಅವ್ರದ್ದು ಎಲ್ಲ ಡಾಟಾ ನೋಡಿದ್ರ 10 ಮಂದಿ ಒಳಗೆ 3 ಮಂದಿ 3 ವರ್ಷದೊಳಗೆ ಸತ್ತು ಹೋಗ್ಯಾರ. 10 ಮಂದಿ ಪೈಕಿ 3 ಮಂದಿ ಆ ಕೆಲಸ ಶುರು ಮಾಡಿದಾಗಿಂದ ಹಿಡ್ಕೊಂಡು 3 ವರ್ಷ ಅವ ಏನೂ ಕೆಲಸ ಮಾಡಂಗಿಲ್ಲ. 12 ತಿಂಗಳು ಬರೀ ಸ್ಪ್ರೇ ಮಾಡೋ ಕೆಲಸ ಮಾಡ್ತಾನ. ಏನ್ ಮಾಡ್ತಾನ ಸ್ಪ್ರೇ ಮಾಡಾಗ? ಟ್ಯಾಂಕ್ ಹೆಗಲಿಗೆ ಹಾಕೋತಾನ, ಕೈಯಾಗ ಸ್ಪ್ರೇ ಹಿಡ್ಕೋತಾನ. ಅವನು ಡ್ರೆಸ್ ಅದಾವ, ಅವನು ಕಳೆದಿಟ್ಟಾನ, ಹಳೆ ಅಂಗಿ ಹಳೆ ಪ್ಯಾಂಟ್ ಇರ್ತಾವ, ಸ್ಪ್ರೇ ಮಾಡಾಗ ಹಾಕೋಳು. ಅವನು ಒಟ್ಟ ಒಗೆಯಂಗಿಲ್ಲ, ಅವ್ನು ಯಾವಾಗ್ಲೂ ಒಟ್ಟ ಸ್ವಚ್ಛ ಮಾಡಂಗಿಲ್ಲ, ಅವನು ಎಂದೂ ತೊಳೆಯಂಗಿಲ್ಲ ನೀರಾಗ. ಅದನ್ನ ಹಾಕೋದು 4-6 ತಾಸ ಕೆಲಸ ಮಾಡೋದು. ಇವಾಗ ಬೆವ್ರು ಅವು ಎಷ್ಟು ಕಡಕ್ ಆಗ್ಯಾವ ಬಟ್ಟೆ ಅಂತಂದ್ರ ದಿವಸೆಲ್ಲ ಆ ಸ್ಪ್ರೇನು ಅದ್ರ ಮ್ಯಾಗ ಸಿಡ್ದೈತಿ, ಪಟ್ಟಿ ಮ್ಯಾಗ, ಗಾಳಿಯಿಂದಾಗಿ. ಆಮ್ಯಾಗ ಯಾವ ಬೆಳೆಯಾಗ ಹೋಗ್ತಾನ, ಆ ಬೆಳೆನೂ ಅರ್ಥರ್ತದೆ ಎಲ್ಲ. ಆ ಬಟ್ಟೆ ತುಂಬೆಲ್ಲ ಹತ್ತೈತಿ ವಿಷ. ಅವ ಆ ಬಟ್ಟೆ ಹಾಕೊಳ್ಳೋದ್ರಿಂದ ಅವು ಎಷ್ಟು ಕಡಕ್ ಆಗ್ಯಾವ್ರಿ, ಒಟ್ಟ ಗಾಳಿನೇ ಆಗೋದಿಲ್ಲ. ಅದರಿಂದ ಬೆವರು ಬಿಡ್ತೈತಿ. ಬೆವರು ಬಿಟ್ಟಿಂದ ಆ ಬೆವರು ಈ ಬಟ್ಟೆಗೆ ಹತ್ತಿದಂತ ವಿಷವನ್ನು ಜಪ್ಪಳಾಕತ್ತೆ. ಆದ್ರಿಂದ ಅವನ ಶರೀರದೊಳಗೆ ಎಲ್ಲ ಈ ವಿಷ ಹೋಗಿ 3 ವರ್ಷ ಆ ಕೆಲಸ ಶುರು ಮಾಡಿಂದ 3ನೇ ವರ್ಷಕ್ಕೆ ಆ ಮನುಷ್ಯ ಸತ್ತ. 12 ತಿಂಗಳು ಅದೇ ಕೆಲಸ ಮಾಡ್ತಾನ. ಆ ಬಟ್ಟೆ ತೊಳಿಬೇಕು ಯಾವಾಗಂದ್ರ ಅನ್ನೋದು ಅದೇನಾಯ್ತು, ಹೊಲಸು ಬಟ್ಟೆ, ಅದು ಹೊಲಸಿನ ಕೆಲಸ, ಹೊಲಸು ಕೆಲಸಕ್ಕೆ ಬಳಸ್ತದಂತ. ಅದ್ರ ದುಷ್ಪರಿಣಾಮ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ. ಇಷ್ಟ ಆಗಿನ ಮತ್ತೆ ಯಾರು ಬಿಟ್ಟಿಲ್ಲ. ಕಣ್ಣೆದುರಿಗೆ ಇವೆಲ್ಲ ನಡೆದಾವ, ಕಣ್ಣೆದುರಿಗೆ ನಡೆದಾವ. ಇದರಿಂದ ಡಯಾಬಿಟಿಸ್ ಬರ್ಲಾಕತ್ತಾವ, ಇದರಿಂದ ಬ್ಲಡ್ ಪ್ರೆಷರ್ ಬಂದಾವ, ಇದರಿಂದ ಬ್ರೈನ್ ಹೆಮರೇಜ್ ಆಗಾಕತ್ತಾವ. ಇಷ್ಟ ಆಗಾಕತ್ತೇನು ಯಾರು ಇದನ್ನ ನಾವು ಬಿಡ್ತಾ ಇಲ್ಲ. ಆಮೇಲೆ ಎಲ್ಲರೂ ತಾಜಾ ತರಕಾರಿನ ತಂದು ತಿನ್ನೋರು. ನಮ್ ದವಾಖಾನ್ಯಾಗ ಒಂದು ಕೂಸಿಗೆ ಜನ್ಮ ಕೊಟ್ಲು ತಾಯಿ, ಶ್ರೀಮಂತರ ಮನೆಯಲ್ಲಿ. ಜ್ವರನ ಕಡಿಮೆ ಆಗ್ಲಿಲ್ಲ. ಹಿಂಗ ಡಾಕ್ಟ್ರು ಔಷಧ ಕೊಟ್ಟು ಜ್ವರ ಕಡಿಮೆ ಮಾಡೋರು, ತಾಯಿ ಒಂದು ಮಲಿ ಕುಡಿಸಿದ ಕೂಡ್ಲೇನು ಶುರುವಾಗೋದು, ಮತ್ ಜ್ವರ ಶುರುವಾಗೋದು. ಅಂದ ಕೂಡ್ಲೆ ಆ ತಾಯಿ ಮಲಿ ಹಾಲು ಲ್ಯಾಬ್ರಾಟರಿಗೆ ಕಳಿಸಿದ್ರು, ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಅದ್ರೊಳಗ ಎಂಡೋಸಲ್ಫಾನ್ ಸಿಕ್ತು. ಅವಾಗ ಡಾಕ್ಟರ್ ಕೇಳಿದ್ರೆ ಹೆಣ್ಮಗಳಿಗೆ, ತಂಗಿ ಏನ್ರ ಆತ್ಮಹತ್ಯೆ ಅದು ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ ನೀನು ಅಂತ. ಯಾಕಂದ್ರೆ ವಿಷ ಸಿಕ್ಕೈತಿ ನೀನು ಶರೀರದೊಳಗೆ, ಹಾಲಿನೊಳಗೆ. ಆಕೆ ಅಂದ್ರೆ ಇಲ್ರಿ, ನಮ್ಮ ಗಂಡನ ಮನೆ ನಮ್ಮ ತಾವ್ರ ಮನೆಗಿಂತಲೂ ಭಾಳ ಚಲೋ ಐತಿ, ನಮ್ಮ ಅಪ್ಪ ನಮ್ಮಗಿಂತಲೂ ಭಾಳ ಪ್ರೀತಿಯಿಂದ ನೋಡ್ಕೊತಾರ, ಮತ್ ನಾವೇನು ಸಾದಾ ಚಲೋ ಅಂತಂದವ್ರ ಇದ್ದೀವಿ ಅಂತ. ಏನ್ ಊಟ ಮಾಡ್ತೀವಿ ಅಂದ್ರೆ ದಿನ ತಾಜಾ ತರಕಾರಿ ತರ್ತೀವ್ರಿ ಅಂದ್ರೆ. ತಾಜಾ ತರಕಾರಿ ಅಂದ್ರೆ ಏನಪ್ಪಾ, ಸಾಯಂಕಾಲ ತೆಗೆದಿದ್ರು ಬೇಡ, ಮುಂಜಾನೆ ತೆಗೆದ್ರು ತಗೊಂಡು ಬಂದ್ರು, ಇವ್ರು ಸಂಜೆ ದಿನಾಗ ಏರಿಸಿದ್ರು. ಯಾವ್ದು ಸ್ಪ್ರೇ ಮಾಡಿರ್ತೀವಲ್ಲ ಅವು ಕನಿಷ್ಠ 3 ದಿವಸದ ನಂತರ ಬಳಸ್ಬೇಕು ಅವ್ನು ಸರಿ ಅಂತ. ಅವು 3 ದಿವಸ ಜೀವಂತ ಇರಂಗಿಲ್ಲ, ಅದು ಕೆಡಕ್ ಒಗದ ಬಿಡ್ತೈತಿ.
ಹೆಡಕ್ ಹೋಗಿದ್ರಾಗ ಮಾಡಿದ್ದೆ